ನಮಸ್ಕಾರ. ಇಂಡಿಯಾ ಗೇಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಶಾಂತ್ ನಾತು. ಈ ವಾರದ ಇಂಡಿಯಾ ಗೇಟ್ನಲ್ಲಿ ನಮ್ಮ ಜೊತೆಗಿದ್ದಾರೆ ದೇಶದ ಖ್ಯಾತ ಸಂವಿಧಾನ ತಜ್ಞ, ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲ ಕೆ ಎನ್ ಭಟ್ ಅವರು. ಕೆ ಎನ್ ಭಟ್ ಅವರೇ, ಇಂಡಿಯಾ ಗೇಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಕೆ ಎನ್ ಭಟ್ ಅವರೇ, ಕಳೆದ ವಾರ ಉತ್ತರಾಖಂಡದ ಒಂದು ರಾಜಕೀಯ ಬಿಕ್ಕಟ್ಟನ್ನು ನಾವು ನೋಡ್ತಾ ಇದ್ದೀವಿ. ರಾಷ್ಟ್ರಪತಿ ಆಳ್ವಿಕೆ ಹೇರಿದ್ದು ಸರಿಯೋ ತಪ್ಪು ಅಂತಕ್ಕಂಥದ್ದನ್ನು ಕೋರ್ಟ್ ಡಿಸೈಡ್ ಮಾಡುತ್ತೆ. ಆದರೆ ಇಡೀ ಒಂದು ರಾಷ್ಟ್ರಪತಿ ಆಳ್ವಿಕೆ ಹೇರಿದ ಪರಿ ಒಂದು ಪ್ರಜಾತಾಂತ್ರಿಕವಾಗಿ ಆರಿಸಿ ಬಂದಿರತಕ್ಕಂಥ ಸರ್ಕಾರವನ್ನು ಮತ್ತೊಮ್ಮೆ ಒಂದು ರೀತಿ ಅಲುಗಾಡಿಸ್ತಕ್ಕಂಥ ಪ್ರಯತ್ನ ಕೇಂದ್ರದಿಂದ ನಡೀತಾ ಇದೆ ಅಂತಕ್ಕಂಥದ್ದು ಇರ್ತಕ್ಕಂಥ ಆರೋಪ. ನಿಮ್ಮ ಅಭಿಪ್ರಾಯ ಏನಿದೆ? ನೋಡಿ, ರಾಷ್ಟ್ರಪತಿ ಶಾಸನವೂ ಕೂಡ ನಮ್ಮ ಸಂವಿಧಾನದಲ್ಲಿ ಬರೆದಂಥ ವಿಷಯ. ಅದು ಸಂವಿಧಾನದಿಂದ ಹೊರಗಾದದ್ದಲ್ಲ. ಕೆಲವೊಂದು ಸಂದರ್ಭಗಳಲ್ಲಿ ಇದು ತಪ್ಪು ಅಂತ ಕೆಲವರಿಗೆ ಕಾಣಲಿಕ್ಕೂ ಸಾಕು. ಈಗ ಉದಾಹರಣೆಗೆ ನಮ್ಮ ಬೊಮ್ಮಾಯಿಯವರ ಪ್ರಕರಣದಲ್ಲಿ ಅವರು ನಿವೃತ್ತಿ ಆದಮೇಲೆ ಎಷ್ಟೋ ವರ್ಷ ಆದಮೇಲೆ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿತ್ತೇನಂತಂದರೆ ಅವರನ್ನು ಇದನ್ನು ನಿವೃತ್ತಿ ಮಾಡಿದ್ದು ಸರಿಯಲ್ಲ, ರಾಷ್ಟ್ರಪತಿ ಶಾಸನ ಮಾಡಿದ್ದು ಸರಿಯಲ್ಲ ಅಂತ ಸದನದಲ್ಲೇ ನಡಿಬೇಕು ಅಂತ ಹೇಳಿದರು. ಈಗ ಇಲ್ಲಿ ಉತ್ತರಾಖಂಡದಲ್ಲಿ ಕೋರ್ಟಲ್ಲಿ ವಿಷಯ ಇದೆ, ಅದರಿಂದ ಕೋರ್ಟಲ್ಲಿ ಎಲ್ಲ ವಿಷಯಗಳು ಕೂಡ ಚರ್ಚೆ ಆದೀತು. ಅದು ಉತ್ತರಾಖಂಡದಲ್ಲಿ ಎರಡು ಅಭಿಪ್ರಾಯ ಇದೆ. ಏನು ಅಂತಂದರೆ, ಒಂದು 28ನೇ ತಾರೀಕಿಗೆ ನೀವು ಸದನದ ಮುಂದೆ ಬಂದು ಅದನ್ನು ಪರೀಕ್ಷಿಸಿ ಅಂಥೇಳಿ ಗವರ್ನರು ಆಜ್ಞೆ ಮಾಡಿದ ಮೇಲೆ ಒಂದು ದಿವಸ ತಡೆದಿದ್ದರೆ ಏನಾಗ್ತಿತ್ತು ಅಂದರೆ, ಇದು ಈಗ ಮಾಮೂಲಿ ಇದೆ, ಒಂದೇ ಥರದ ಫಾರ್ಮುಲಾ ಇದೆ. ಈಗ ಒಂದು 10 ಜನ MLAಗಳನ್ನು ಸಸ್ಪೆಂಡ್ ಮಾಡಿತ್ತು. ಆವಾಗ ಸಂಖ್ಯೆ ಸರಿ ಆಗ್ತದೆ. ಉದಾಹರಣೆಗೆ ನೋಡಿ, ಅಲ್ಲಿ 70 ಜನವನ್ನ ಇರುವಂಥದ್ದು, 31 BJPಗಿದೆ, ಇದರಲ್ಲಿರುವಾಗ 9 ಜನ ರಿಬೆಲ್ ಕಾಂಗ್ರೆಸ್ಸನ್ನು ಸಸ್ಪೆಂಡ್ ಮಾಡಿತ್ತು ಅಂತ ಆದರೆ ಆವಾಗ 50% ಅಂತ ಹೇಳೋದು ಕಡಿಮೆ ಸಂಖ್ಯೆಗೆ ಬರ್ತದೆ. ಆ ಥರ ಮಾಡೋದಕ್ಕೆ ಈಗ ಯಡಿಯೂರಪ್ಪನವರ ಕಾಲದಲ್ಲಿ ಕರ್ನಾಟಕದಲ್ಲಿ ಆದದ್ದು ಅದೇ. ಆಮೇಲೆ 5 ಜನರನ್ನು 6 ಜನವನ್ನು ಸಸ್ಪೆಂಡ್ ಮಾಡಿ ಇದು ಮಾಡಿದ್ದು ನನಗೆ. ಸೊ ಆದರೆ ಕೆ ಎನ್ ಭಟ್ ಅವರೇ, ಇಡೀ ಒಂದು ಉತ್ತರಾಖಂಡದ ಪ್ರಕರಣವನ್ನು ನೋಡಿದಾಗ ಸ್ಪೀಕರ್ ಮತ್ತು ರಾಜ್ಯಪಾಲರ ವಿಭಿನ್ನ ಕ್ರಮಗಳು, ಇಡೀ ಒಂದು 10th ಶೆಡ್ಯೂಲನ್ನು ಒಂದು ರೀತಿ ಮಿಸ್ಯೂಸ್ ಮಾಡಿದಾಗ, ಅದು ಕೇಂದ್ರ ಸರ್ಕಾರದ ತರಾತುರಿಯ ಕ್ಯಾಬಿನೆಟ್ನ ನಿರ್ಧಾರ ಇರ್ಬೋದು, ಒಂದು ರೀತಿ 10th ಶೆಡ್ಯೂಲನ್ನೇ ಮಿಸ್ಯೂಸ್ ಮಾಡಿದಾಗ ಆಗಲಿಲ್ವಾ? ಯಾವ ಕಾರಣಕ್ಕೆ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ತರಲಾಗಿತ್ತೋ ಆ ಒಂದು ಕಾಯ್ದೆ ಅಡಿಯಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಅನೇಕ ಕ್ರಮಗಳನ್ನು ವಿಭಿನ್ನ ರಾಜಕೀಯ ಕಾರಣಗಳಿಗೋಸ್ಕರ ತೆಗೆದುಕೊಳ್ತಾ ಇರ್ತಕ್ಕಂಥದ್ದು. ನೋಡಿ, 10th ಶೆಡ್ಯೂಲು ಅದರ ಜನ್ಮದಿಂದಲೇ ಅದು ಒಂದು ಥರದ ಡಿಸ್ಫಂಕ್ಷನಲ್ ಅಥವಾ ಯೂಸ್ಲೆಸ್ ಶೆಡ್ಯೂಲ್ ಆಗಿದೆ. ಅದು ರೆಗ್ಯುಲರೈಸೇಷನ್ ಆಫ್ ಎ ಹಾರ್ಸ್ ಟ್ರೇಡಿಂಗ್ ಅಂತ ನಾನು ಮೊದಲೇ ಹೇಳಿದ್ದೆ. ಅದನ್ನು ಇದಾಗಿರುವಾಗ 10th ಶೆಡ್ಯೂಲು ಅದು ಮೊದಲು ನಿಮಗೆ ಅದಕ್ಕೆ ಯಾವುದು ಕಾನೂನು ಇಲ್ಲ. ಕುದುರೆ ವ್ಯಾಪಾರಕ್ಕೆ ಒಂದು ರೀತಿಯಾಗಿರ್ತಕ್ಕಂಥ ಒಂದು ಅದಕ್ಕೆ ಕಾನೂನಿನ ಬದ್ಧತೆ ಅದಕ್ಕೆ ಒಂದು ಶಾಸ್ತ್ರ ಹೇಳಿ ಕೊಟ್ಟದ್ದು 10th ಶೆಡ್ಯೂಲಲ್ಲಿ. ಯಾಕೆ ನೀವು ಮೊದಲು ಇತ್ತು 3ನೇ ಒಂದು ಅಂಶ ಹೋಗ್ಬೋದು ಅಂತ, ಅದು ಇನ್ನು ಆಮೇಲೆ ಬಂತು ಈಗ 3ನೇ ಒಂದು ಅಂಶ ಇನ್ನೊಂದು ಕಡೆಯಲ್ಲಿ ಇದರಲ್ಲಿ ಮರ್ಜ್ ಆಗ್ಬೋದು. ಇದೆಲ್ಲ ಏನಿದ್ರೂ ಕೂಡ ಇದು ಪಕ್ಷೇತರ ಆಡುವವರಿಗೆ ಆಶೀರ್ವಾದ ಕೊಡುವಂಥ ಶೆಡ್ಯೂಲ್. ಅದು 10th ಶೆಡ್ಯೂಲ್ ಅಂದರೆ ಪಕ್ಷಾಂತರ ಮಾಡುವವರಿಗೆ ಅವರಿಗೆ ಆಶೀರ್ವಾದ ಕೊಡೋದಕ್ಕಿರುವಂಥದ್ದು. ಕೆ ಎನ್ ಭಟ್ ಅವರೇ, ಇನ್ನೊಂದು ಪ್ರಮುಖ ಪ್ರಕರಣ ಪ್ರಾಯಶಃ ಚರ್ಚೆ ಆಗ್ತಾ ಇದೆ. ಅದು ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಹೇಳ್ತಾ ಇದೆ, ಸುಪ್ರೀಂ ಕೋರ್ಟ್ಗೆ ಮಹಿಳೆಯರಿಗೇನು ತಲಾಕ್ ಅಂತ ಹೇಳಿ 3 ಬಾರಿ ಹೇಳಿದಾಕ್ಷಣ ಡೈವರ್ಸ್ ಕೊಡಲಾಗತ್ತೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನಲ್ಲೇನು ಅರ್ಜಿ ಸಲ್ಲಿಸಲಾಗಿದೆ, ಆದರೆ ಸುಪ್ರೀಂ ಕೋರ್ಟ್ಗೆ ಜುರಿಸ್ಡಿಕ್ಷನ್ ಇಲ್ಲ ಈ ಪ್ರಕರಣದಲ್ಲಿ ಅಂತಕ್ಕಂಥದ್ದನ್ನು ಪರ್ಸನಲ್ ಲಾ ಬೋರ್ಡ್ ಹೇಳ್ತಾ ಇದೆ. ಕಾನ್ಸ್ಟಿಟ್ಯೂಷನ್ನ ಪೊಸಿಷನ್ ಏನು ಇದಕ್ಕೆ ಸಂಬಂಧಪಟ್ಟಂತೆ? ನೋಡಿ, ಕಾನ್ಸ್ಟಿಟ್ಯೂಷನ್ನಲ್ಲಿ ಈ ಬಗ್ಗೆ ಇರುವಂಥದ್ದು ಒಂದೇ ಪ್ರೊವಿಷನ್ ಏನು ಅಂತಂದರೆ, ಎಲ್ಲ ಪ್ರಜೆಗಳು ಒಂದೇ ಥರ, ಎಲ್ಲ ಪ್ರಜೆಗಳು ಘಟನೆಯ ಸಂವಿಧಾನಕ್ಕೆ ಸರಿಯಾಗಿ ನಡ್ಕೊಂಡು ಬರಬೇಕು. ಇವರು ಮುಸ್ಲಿಂ ಮಹಿಳೆ ಹೇಳಿದ್ದೇನು ಅಂತಂದರೆ, ಹಿಂದೂಗಳಿಗೂ ನಮಗೂ ಇವರಿಗೆಲ್ಲ ವ್ಯತ್ಯಾಸ ಆಗ್ತದೆ, ಇಲ್ಲಿ ಬರೀ ತಲಾಕ್ ಅಂತೇಳಿ ಕೊಡುವಂಥದ್ದು ಮುಸ್ಲಿಂ ಮಹಿಳೆಯರನ್ನು ಒಂದು ಥರ ಬೇರೆ ಒಂದು ವರ್ಗಕ್ಕೆ ಸೇರಿಸಲಾಗಿದೆ. ಶಾಬಾನ ಪ್ರಕರಣದಲ್ಲೂ ಇದು ಚರ್ಚೆ ಅಲ್ಲ, ಶಾಬಾನ ಪ್ರಕರಣದಲ್ಲಿ ಅದು ಇನ್ನೂ ಸಣ್ಣ ವಿಷಯ. ಶಾಬಾನ ಪ್ರಕರಣದಲ್ಲಿ ಏನಾಗಿತ್ತು ಅಂದರೆ,
ಒಬ್ಬ ಹೆಂಡತಿಯನ್ನು ಒಬ್ಬ ಮುಸಲ್ಮಾನ ಅವರು ಬಿಟ್ಟು ಅಂದರೆ ಅವರನ್ನು ನೆಗ್ಲೆಕ್ಟ್ ಮಾಡಿ ಡೆಸರ್ಟ್ ಮಾಡಿ ಹೋದದ್ದಕ್ಕೆ ಅವರಿಗೆ ಪರಿಹಾರ ಏನು ಕೊಡಬೇಕು ಅಂತ ಕ್ರಿಮಿನಲ್ ಪ್ರೊಸೀಜರ್ ಕೋಡಲ್ಲಿ ಒಂದು ಪ್ರೊವಿಷನ್ ಇದೆ. ನೆಗ್ಲೆಕ್ಟೆಡ್ ಆರ್ ಡೆಸರ್ಟೆಡ್ ವೈಫಿಗೆ ಒಂದು 200 ರೂಪಾಯಿನ ತಿಂಗಳಿಗೆ, ಅದು ತಾತ್ಕಾಲಿಕವಾಗಿ ಕೂಡಲೇ, ಆಮೇಲೆ ಅದು ಪ್ರಕರಣ ಇತ್ಯರ್ಥ ಆದಮೇಲೆ ಅವರು ಬರೋದಿಲ್ಲ. ಅದನ್ನು ಹಾಗಾದರೆ ಈ ಶನಿ ಶಿಂಗಣಾಪುರ, ಶಬರಿಮಲೆ ಈ ವಿಷಯಗಳನ್ನು ಹೇಗೆ, ಅದನ್ನು ಕೂಡ ನನ್ನಷ್ಟಕ್ಕೆ ಕೇಳಿದರೆ ಅದು ಆ ಮತಸ್ಥರಿಗೆ ಸಂದರ್ಭಪಟ್ಟ ಮತದವರಿಗೆ ಬಿಟ್ಟುಬಿಡ್ಬೇಕು ಅದನ್ನು. ಇದಲ್ಲೆಲ್ಲ ಸರ್ಕಾರ ಕೈ ಹಾಕಿ ಅಥವಾ ಕೋರ್ಟ್ ಕೈ ಹಾಕಿ ನೀವು ಇದನ್ನು, ಈಗ ಮುಸ್ಲಿಮರಿಗೆ ಮಸೀದಿಗೆ ಹೋಗೋ ಹಕ್ಕಿಲ್ಲ, ಮುಸ್ಲಿಮರಿಗೆ ಮುಸ್ಲಿಂ ಹೆಂಗಸರು ಮಸೀದಿಗೆ ಹೋಗೋ ಹಕ್ಕಿಲ್ಲ. ಈಗ ಈಗ ಹಿಂದೂಗಳನ್ನಾದರೆ ನೀವು ಏನು ಬೇಕಾದರೂ ಮಾಡ್ಬೋದು, ಕಾನೂನಿಗೆ ತಗೊಂಡು ಶನಿ ಪ್ರವೇಶ ಮಾಡಿ ಅಥವಾ ಶಬರಿಮಲೆಗೆ ಹೋಗಿ ಅಂತ ಹೇಳ್ಬೋದು. ಈಗ ಜುಮ್ಮಾ ಮಸ್ಜಿದಿಗೆ ಮುಸ್ಲಿಮರಿಗೆ ಹೆಂಗಸರಿಗೆ ಹಕ್ಕಿದೆ ಅಂತೇಳಿ ಯಾವುದಾದ್ರು ಕೋರ್ಟ್ ಹೇಳುವ ತಾಕತ್ತಿದೆಯೋ ಅಂತ ನನಗೆ ಸಂಶಯ ಇದೆ. ಬಹುಶಃ ಇಲ್ಲ, ಆ ಸಾಹಸವನ್ನೇ ಮಾಡಲಿಕ್ಕಿಲ್ಲ ಅವರು. ಯಾಕಂದರೆ ಅಲ್ಲಿ ಬಂದಾಗ ಅದು ದೊಡ್ಡ ಪ್ರಶ್ನೆ ಆಗ್ತದೆ. ಅದು ಈಗ ಇಲ್ಲಿ ನನ್ನಷ್ಟಕ್ಕೆ ಬಿಟ್ಟರೆ ನಾನು ಇದನ್ನು ಈ ಶನಿ ಪ್ರವೇಶ ಬಿಟ್ಟುಬಿಡಿ, ಅಲ್ಲಿ ಊರಲ್ಲಿ ಈಗ ಊರಿನ ಹೆಂಗಸರು ಎಲ್ಲ ಇಲ್ಲಿ ಹೋಗೋವರನ್ನು ತಡೆದಿದ್ದಾರೆ. ಅದನ್ನೇನು ಅವರ ಮೇಲೆಗೆ ಏನು ಕಂಟೆಂಪ್ಟ್ ಕೋರ್ಟ್ ಹಾಕ್ತಿರೋ, ಏನು ಮಾಡ್ತೀರಿ ನೀವು? ಯಾವಾಗಲೂ ಕೂಡ ಕೋರ್ಟ್ನಲ್ಲಿ ಅವರ ತೀರ್ಪನ್ನು ಜಾರಿಗೆ ತರೋದಕ್ಕೆ ಸಾಧ್ಯ ಇಲ್ಲ ಅಂತಾದರೆ ಆ ಥರದ ತೀರ್ಪನ್ನು ಕೊಡಲೇಬಾರ್ದು. ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಚರ್ಚೆ ಕೂಡ ನಡೀತಾ ಇದೆ, ಅದು ಭಾರತ್ ಮಾತಾ ಕಿ ಜೈಗೆ ಸಂಬಂಧಪಟ್ಟಂತೆ. ಅದರಲ್ಲಿ ಏನು ಅಂದರೆ ನೋಡಿ, ಭಾರತ್ ಮಾತಾ ಕಿ ಜೈ ಅಂತ ಹೇಳಬೇಕು ಅಂತ ಯಾವುದೇ ಕಾನೂನಿಲ್ಲ. ಆದರೆ ಹೇಳಲಿಲ್ಲ ಅಂತಂದರೆ ಅವರಿಗೆ ಹೇಳದವರನ್ನು ಒತ್ತಾಯ ಮಾಡುವ ಕಾನೂನು ಇಲ್ಲ. ಕೇಳ್ಬಿಟ್ರೆ ಇನ್ನೊಂದು ಕರ್ನಾಟಕದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಚರ್ಚೆ ನಡೀತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದು ಆ್ಯಂಟಿ ಕರಪ್ಷನ್ ಬ್ಯೂರೋವನ್ನು ರಚಿಸ್ಲಿಕ್ಕೆ ಹೊರಟಿದ್ದಾರೆ. ಪ್ರತಿ ಜಿಲ್ಲೆಯಲ್ಲಿ ಒಬ್ಬ DYSP ಇರ್ತಾನೆ, ಆ್ಯಂಟಿ ಕರಪ್ಷನ್ ಬ್ಯೂರೋ. ಇದನ್ನು ಹೇಗೆ ನೋಡ್ತೀರಾ? ಯಾಕಂದರೆ ಲೋಕಾಯುಕ್ತ ಕಾನೂನು ನಂತರ 2011ರಲ್ಲಿ ಲೋಕಪಾಲ್ ಹೋರಾಟ, ಅದರ ನಂತರ ನನ್ನ ಹತ್ರ ಕೇಳಿದರೆ ಅದಕ್ಕೆ ಕರಪ್ಷನ್ ಪ್ರಮೋಷನ್ ಬೋರ್ಡ್ ಅಂತ ಹೇಳೋದು ಬೆಟರು. ಕರಪ್ಷನ್ ತಡೆಯುವುದಕ್ಕಲ್ಲ ಅದು. ಈ ಹೊಸ ಆ್ಯಂಟಿ ಕರಪ್ಷನ್ ಅಂತ ಹೇಳಿದ್ದು, ನಾನು ಹೇಳಿದ್ದು ಅದನ್ನು ಕರಪ್ಷನ್ ಪ್ರಮೋಷನ್ ಬೋರ್ಡ್ ಅಂತ ಹೇಳಿ ಅದನ್ನು. ಯಾಕಂತಂದರೆ ಇದು ಇನ್ನೊಂದು ಸೆಟ್ ಆಫ್ ಪೊಲೀಸ್ ಪೀಪಲ್ಗಳನ್ನ ತಗೊಂಡು ಹಾಕಿ ನೋಡಿ. ಪೊಲೀಸರು ಬೈ ದೆಮ್ಸೆಲ್ಸ್ ಅವರೇನು ಕೆಟ್ಟದ್ದೇನಲ್ಲ. ಆದರೆ ಈಗಿನ ವ್ಯವಸ್ಥೆಯಲ್ಲಿ ಸಂಪೂರ್ಣ ರಾಜಕಾರಣಿಗಳ ಕೈ ಕೆಳಗಿರೋದ್ರಿಂದ ಅವರ ಒಂದು ಕಾರ್ಯದರ್ಶತೆ ಎಲ್ಲ ಕೆಟ್ಟು ಹೋಗಿದೆ. ಅದರ್ವೈಸ್ ಪೊಲೀಸ್ ಈಸ್ ನಾಟ್ ಬ್ಯಾಡ್. ಪೊಲಿಟಿಕಲ್ ಕಂಪ್ಲೀಟ್ಲಿ ಹೋಗ್ತಾರೆ. ಅವನನ್ನು ನಾಳೆ ತೆಗೆದು ಟ್ರಾನ್ಸ್ಫರ್ ಮಾಡ್ತಾನೆ, ತೆಗೆದು ಇನ್ನೊಂದು ಇದಕ್ಕೆ. ಬೇರೆ ಏನು ಬೇಕು ಅಂತಿಲ್ಲ. ಪೊಲೀಸ್ ಸ್ಟೇಷನ್ ಬಂದು ಇಲ್ಲಿ ನೀವು ನಾನು ಕೇಳಿದ್ರೆ ನಾನು ಟ್ರಾನ್ಸ್ಫರ್ ಮಾಡ್ತೇನೆ ಅಂತ ಹೇಳ್ತಾನೆ. ಟ್ರಾನ್ಸ್ಫರ್ ಸಾಕು ಅವನಿಗೆ, ಪೊಲೀಸ್ನವರನ್ನು ದಬ್ಬಾಡಿಸೋದಕ್ಕೆ. ಧನ್ಯವಾದಗಳು KN ಭಟ್ ಅವರೇ, ಇಂಡಿಯಾ ಗೇಟ್ ಜೊತೆ ಮಾತನಾಡಿದ್ದಕ್ಕಾಗಿ. ಥ್ಯಾಂಕ್ ಯು. ಇವಿಷ್ಟು ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲ KN ಭಟ್ ಅವರ ಒಟ್ಟಾರೆ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಕೆಲ ಪ್ರಶ್ನೆಗಳ ಬಗೆಗಿನ ಉತ್ತರಗಳು. ಈಗೊಂದು ಬ್ರೇಕ್ನ ನಂತರ ನಿಮ್ಮನ್ನು ಕರೆದುಕೊಂಡು ಹೋಗ್ತೀನಿ ಕೇರಳದ ಚುನಾವಣಾ ಅಖಾಡಕ್ಕೆ.